ಶಬರಿ ಆಶ್ರಮ. 80 ವರ್ಷದ ವೃದ್ಧೆ. ತಲೆ ಕೂದಲು ಬೆಳ್ಳಗಾಗಿ ಸಿಕ್ಕಾಗಿದೆ. ಅತ್ತಿತ್ತ ಮೆಲ್ಲಗೆ ನಡೆದಾಡುತ್ತಾ ಯಾರದೋ ನಿರೀಕ್ಷೆಯಲ್ಲಿದ್ದಾಳೆ. ಮುಖ ಕಾತರತೆಯಿಂದ ಕೂಡಿದೆ. ಶಬರಿ, ರಾಮ ನೀನೆಂದು ಬರುವೆ ನನ್ನಯ್ಯ. 5 ವರ್ಷಗಳಿಂದ ನಿನಗಾಗಿ ಕಾದಿರುವೆ. ಕಣ್ಣು ಮಂಜಾಗುತ್ತಿವೆ ನಿನ್ನ ರೂಪ ನೋಡಿ ಆನಂದಿಸಲು. ಬೇಗ ಬಾರಯ್ಯ. ಅಷ್ಟರಲ್ಲಿ ಗಾಳಿ ಬೀಸಿ ಎಲೆ ಅಲುಗುವ ಸದ್ದು ಕೇಳುತ್ತದೆ. ರಾಮನ ಹೆಜ್ಜೆ ಎಂದು ಭಾವಿಸಿ, ಓಹೋ, ರಾಮ ಬರುವಂತಿದೆ, ಬೇಗ ಬಾರಯ್ಯ ನನ್ನಯ್ಯ. ಹಣೆಯ ಮೇಲೆ ಕೈಯಿಟ್ಟು ನೋಡುತ್ತಾ ಅವನು ಕಾಣದಿರಲು, ಅಯ್ಯೋ ರಾಮ ಬರಲಿಲ್ಲ. ಬಂದಿದ್ದರೆ ಮೈಸವರಿ ಸಂತೋಷಪಡಬೇಕೆಂದಿದ್ದೆ. ಓಡಲು ಹಣ್ಣಾಗುತ್ತಿದೆ. ನಾನು ಬದುಕಿರುವಾಗಲೇ ಬಂದು ಶಾಂತಿ ತಾರಯ್ಯ. ರಾಮಲಕ್ಷ್ಮಣರು ಬರುತ್ತಾರೆ. ಜಟಿ ಕಟ್ಟಿ ನಾರುಮುಡಿ ಉಟ್ಟಿದ್ದಾರೆ. ಹೆಗಲಲ್ಲಿ ಬಿಲ್ಲು ಬಾಣಗಳಿವೆ. ರಾಮನ ಮುಖ ಬಾಡಿದೆ. ಲಕ್ಷ್ಮಣ ಚಿಂತೆಯಲ್ಲಿದ್ದಾನೆ. ಆಶ್ರಮದ ಮುಂದೆ ಬರುತ್ತಾರೆ. ಶಬರಿಯನ್ನು ನೋಡಿ, ಲಕ್ಷ್ಮಣ, ಅಜ್ಜಿ, ನಾವು ದಣಿದು ಬಂದಿದ್ದೇವೆ. ದಣಿವಾರಿಸಿಕೊಳ್ಳಲು ಸ್ವಲ್ಪ ಜಾಗವನ್ನು, ತಿನ್ನಲು ಆಹಾರವನ್ನು ಕೊಟ್ಟು ಉಪಕರಿಸು. ಶಬರಿ, ನನ್ನಲ್ಲಿ ಇದ್ದುದನ್ನು ಕೊಡುತ್ತೇನೆ, ಬನ್ನಿ. ಲಕ್ಷ್ಮಣ, ಆಗಲಿ, ನಾವು ಸ್ನಾನ ಮಾಡಿ ಬರುತ್ತೇವೆ. ರಾಮಲಕ್ಷ್ಮಣರು ಊಟಕ್ಕೆ ಕುಳಿತಿದ್ದಾರೆ. ಶಬರಿ ಸಂತೋಷದಿಂದ ನೋಡುತ್ತಾ ಪ್ರೀತಿಯಿಂದ ನೀಡುತ್ತಿದ್ದಾಳೆ. ಬಾಳೆಯಲೆ, ಹಾಸಿ ಗೆಣಸು, ಬಾಳೆಹಣ್ಣು, ಬೇಲ, ಬಾರಿಹಣ್ಣು, ಬೆಲ್ಲ ಮತ್ತು ಹಸಿರು ದೊನ್ನೆಗಳಲ್ಲಿ ಜೇನನ್ನು ಬಡಿಸುತ್ತಾ. ಶಬರಿ, ಯಾರ ಪುಣ್ಯ ಯಾರಿಗೋ, ನೀವು ನನ್ನ ಅತಿಥಿಗಳು, ಉಂಡು ಸಂತಸದಿ ನಲಿಯಿರಿ. ಲಕ್ಷ್ಮಣ, ಈ ಸೊಗಸಾದ ಊಟ ಯಾರಿಗಾಗಿ ಕಾದಿತ್ತು? ಆ ಪೂಜನೀಯ ಅತಿಥಿ ಯಾರು? ಶಬರಿ ಭಾವುಕಳಾಗಿ, ಆ ನನ್ನ ಅತಿಥಿ ದಶರಥ್ ಕುಮಾರ ಸೀತಾರಾಮನ. ಅವನಿಗಾಗಿ 10 ವರುಷದಿಂದ ಕಾಯ್ದಿರುವೆ. ಕಣ್ಕೆಡುವ ಮುನ್ನ ಅವನ ರೂಪ ನೋಡಿ ಆನಂದಿಸಬೇಕೆಂದಿರುವೆ. ಶಾಂತನಿಧಿಯನ್ನು ಕಾಣುವುದೇ ನನಗೆ ಪರಮಶಾಂತಿ. ರಾಮ ಈ ಮಾತುಗಳನ್ನು ಕೇಳುತ್ತಲೇ ರಾಮನ ಕಣ್ಣಲ್ಲಿ ಕಂಬನಿ ತುಂಬಿತು. ತಾಯಿ, ಮನೆ ಬಿಟ್ಟು ಕಾಡುಪಾಲಾದವನನ್ನು ಶಾಂತಿನಿಧಿ ಎಂದು ವರ್ಣಿಸುವೆಯಲ್ಲ. ಶಬರಿ, ನನ್ನ ರಾಮ ಮಹಾತ್ಮ. ಅಂತಹವನನ್ನು ಹಾಗೆ ತೆಗಳಬೇಡ. ನೀನರಿಯೇ ಅವನೆಂಥವನೆಂಬುದನ್ನು. ರಾಮ, ಬೆಚ್ಚಿಬಿದ್ದು ನಾನರಿಯನೆ? ಮತ್ತೆ ಸುಧಾರಿಸಿಕೊಡು. ಹೌದೌದು, ಅವನ ಕಷ್ಟ ನೀನರಿಯೇ. ನಿನ್ನ ಭಕ್ತಿ ಭಾವ ಎಲ್ಲವನ್ನೂ ಮರೆಸಿದೆ. ಶಬರಿ ರಾಮ ಮಾತನಾಡುವುದನ್ನು ಗಮನಿಸುತ್ತಿದ್ದಾಳೆ. ಆಕೆ ಮೌನವಾಗಿ ಸಂದೇಹದಿಂದ ಅವನನ್ನು ನೋಡುತ್ತಿದ್ದಾಳೆ. ಬಿದಿರಿನ ಮಂಚದ ಮೇಲೆ ರಾಮ ಮಲಗಿದ್ದಾನೆ. ನಿದ್ದೆಯ ಮಂಪರಿನಲ್ಲಿ ಕನವರಿಸುತ್ತಿದ್ದಾನೆ. ಲಕ್ಷಣ ಚಿಂತೆಯಿಂದ ಅಣ್ಣನನ್ನೇ ನೋಡುತ್ತಿದ್ದಾನೆ. ಶಬರಿ ಗಮನಿಸುತ್ತಿದ್ದಾಳೆ. ರಾಮ ಕನವರಿಸುತ್ತ, ಸೀತೆ, ಸೀತೆ, ಬಾ ಇಲ್ಲಿ. ರಾಕ್ಷಸಾದಮ, ಹೇಳು, ಉಡುಗಚ್ಚುವನು, ನನ್ನ ಸೀತೆ ಎಲ್ಲಿ? ಶಬರಿ ತಕ್ಷಣ ಇವರನ್ನು ರಾಮಲಕ್ಷ್ಮಣರೆಂದು ತಿಳಿದು ಅವನನ್ನು ಅಪ್ಪಿಕೊಂಡು ಮೈದಡುತ್ತ, ಶಬರಿ, ರಾಮ, ರಾಮ, ಏಳು, ನನ್ನಪ್ಪ ಹೋದೆ. ನನ್ನ ಮಗಳು ಸೀತೆಗೇನಾಯಿತು? ನನ್ನ ಮುಂದೆ ಮರೆಮಾಚಬೇಡ. ನಿನ್ನನ್ನ ಅರಿಯದೆ. ರಾಮ ಮೆಲ್ಲನೆ ಎದ್ದು, ನಾನೇ ನಿನ್ನ ರಾಮ. ಸೀತೆ ಇಲ್ಲದ ನಿರ್ಭಾಗ್ಯ ರಾಮ. ಸೀತೆಯನ್ನು ಹುಡುಕಲು ನಾವಿಂದು ಅಲೆಯುತ್ತಿದ್ದೇವೆ. ದುಃಖದ ಭಾರದಲ್ಲಿ ಮೂರ್ಛೆ ಹೋಗುವನು. ಲಕ್ಷ್ಮಣ ಅವನನ್ನು ಹಿಡಿದು ಮಲಗಿಸಿ ದುಃಖದಿಂದ, ಲಕ್ಷ್ಮಣ, ಅಜ್ಜಿ, ಸೀತೆಯನ್ನು ಕಳೆದುಕೊಂಡಂದಿನಿಂದ ಅಣ್ಣನ ಸ್ಥಿತಿ ಹದಗೆಡುತ್ತಾ ಇದೆ. ಅವರ ಸ್ಥಿತಿಯನ್ನು ನೋಡಲಾರೆ ಅಳಲು ಪ್ರಾರಂಭಿಸುವನು. ಶಬರಿ, ಸಮಾಧಾನವಾಗಿರು. ಆತ ಮಹಾತ್ಮ, ಆತನಿಗೇನೂ ಆಗದು. ನೀನು ಹೋಗಿ ವಿಶ್ರಾಂತಿ ತೆಗೆದುಕೋ. ಅವನನ್ನು ನಾನು ನೋಡಿಕೊಳ್ಳುತ್ತೇನೆ. ನಿನ್ನಣ್ಣನಿಗೆ ಏನೂ ಆಗಲಾರದು. ನನ್ನ ಗುರುಮಾತಂಗ ರಿಸಿಯ ದಯೆಯಿಂದ ರಾಮನ ಕಷ್ಟಗಳೆಲ್ಲ ಪರಿಹಾರವಾಗುವುದು. ರಾಮ ಮಂಚದಿಂದ ಮೆಲ್ಲನೆ ಎದ್ದು, ತಾಯೆ, ನನ್ನ ಬಗ್ಗೆ ಚಿಂತಿಸಬೇಡ. ನಿನ್ನ ಆರೋಗ್ಯ ಕೆಡುತ್ತಿದೆ. ವಿಶ್ರಾಂತಿ ತೆಗೆದುಕೋ. ಶಬರಿ, ನಾನು ಹಣ್ಣೆಲೆ, ನನಗಾಗಿ ಮರುಗಬೇಡ. ನನ್ನ ಬದುಕಿನ ಕೆಲಸ ಮುಗಿದಿದೆ. ರಾಮ, ನಿನ್ನೆ ನಾನೊಂದು ಕನಸು ಕಂಡೆ. ರಾವಣನ ಉದ್ಯಾನದಲ್ಲಿ ಸೀತೆ ದುಃಖಿಸುತ್ತಿದ್ದಾಳೆ. ಅವಳ ದುಃಖವನ್ನು ಪರಿಹರಿಸು. ಇಲ್ಲಿಯೇ ಸಮೀಪದಲ್ಲಿ ಋಷ್ಯಮುಖ ಪರ್ವತವಿದೆ. ಅದೇ ಕಿಂದೆ.
ವಾಲಿ ಅದರ ರಾಜ ಅವನ ತಮ್ಮ ಸುಗ್ರೀವ ಅಣ್ಣನಿಂದ ದುಃಖಕ್ಕೀಡಾಗಿದ್ದಾನೆ. ಅವನಿಗೆ ಸಹಾಯ ಮಾಡು. ಅವನು ನಿನಗೆ ಸಹಾಯ ಮಾಡುತ್ತಾನೆ. ದುಃಖಿಗೆ ಸಹಾಯ ಮಾಡುತ್ತಾರೆ. ನನ್ನ ಚಿಂತೆ ಬಿಡು, ಇನ್ನು ನೀವು ಹೊರಡಲು ಸಿದ್ಧರಾಗಿರಿ. ರಾಮಲಕ್ಷ್ಮಣರು ಹೊರಡಲು ಸಿದ್ಧರಾಗುತ್ತಾರೆ. ಅವರನ್ನು ನೆಟ್ಟ ದೃಷ್ಟಿಯಿಂದ ನೋಡುತ್ತಾ ಶಬರಿ ಕಣ್ಣುಚ್ಚುತ್ತಾಳೆ. ಶಬರಿ ಆಶ್ರಮ. 80 ವರ್ಷದ ವೃದ್ಧೆ. ತಲೆ ಕೂದಲು ಬೆಳ್ಳಗಾಗಿ ಸಿಕ್ಕಾಗಿದೆ. ಅತ್ತಿತ್ತ ಮೆಲ್ಲಗೆ ನಡೆದಾಡುತ್ತಾ ಯಾರದೋ ನಿರೀಕ್ಷೆಯಲ್ಲಿದ್ದಾಳೆ. ಮುಖ ಕಾತರತೆಯಿಂದ ಕೂಡಿದೆ. ಶಬರಿ, ರಾಮ ನೀನೆಂದು ಬರುವೆ ನನ್ನಯ್ಯ. 5 ವರ್ಷಗಳಿಂದ ನಿನಗಾಗಿ ಕಾದಿರುವೆ. ಕಣ್ಣು ಮಂಜಾಗುತ್ತಿವೆ ನಿನ್ನ ರೂಪ ನೋಡಿ ಆನಂದಿಸಲು. ಬೇಗ ಬಾರಯ್ಯ. ಅಷ್ಟರಲ್ಲಿ ಗಾಳಿ ಬೀಸಿ ಎಲೆ ಅಲುಗುವ ಸದ್ದು ಕೇಳುತ್ತದೆ. ರಾಮನ ಹೆಜ್ಜೆ ಎಂದು ಭಾವಿಸಿ, ಓಹೋ, ರಾಮ ಬರುವಂತಿದೆ, ಬೇಗ ಬಾರಯ್ಯ ನನ್ನಯ್ಯ. ಹಣೆಯ ಮೇಲೆ ಕೈಯಿಟ್ಟು ನೋಡುತ್ತಾ ಅವನು ಕಾಣದಿರಲು, ಅಯ್ಯೋ ರಾಮ ಬರಲಿಲ್ಲ. ಬಂದಿದ್ದರೆ ಮೈಸವರಿ ಸಂತೋಷಪಡಬೇಕೆಂದಿದ್ದೆ. ಓಡಲು ಹಣ್ಣಾಗುತ್ತಿದೆ. ನಾನು ಬದುಕಿರುವಾಗಲೇ ಬಂದು ಶಾಂತಿ ತಾರಯ್ಯ. ರಾಮಲಕ್ಷ್ಮಣರು ಬರುತ್ತಾರೆ. ಜಟಿ ಕಟ್ಟಿ ನಾರುಮುಡಿ ಉಟ್ಟಿದ್ದಾರೆ. ಹೆಗಲಲ್ಲಿ ಬಿಲ್ಲು ಬಾಣಗಳಿವೆ. ರಾಮನ ಮುಖ ಬಾಡಿದೆ. ಲಕ್ಷ್ಮಣ ಚಿಂತೆಯಲ್ಲಿದ್ದಾನೆ. ಆಶ್ರಮದ ಮುಂದೆ ಬರುತ್ತಾರೆ. ಶಬರಿಯನ್ನು ನೋಡಿ, ಲಕ್ಷ್ಮಣ, ಅಜ್ಜಿ, ನಾವು ದಣಿದು ಬಂದಿದ್ದೇವೆ. ದಣಿವಾರಿಸಿಕೊಳ್ಳಲು ಸ್ವಲ್ಪ ಜಾಗವನ್ನು, ತಿನ್ನಲು ಆಹಾರವನ್ನು ಕೊಟ್ಟು ಉಪಕರಿಸು. ಶಬರಿ, ನನ್ನಲ್ಲಿ ಇದ್ದುದನ್ನು ಕೊಡುತ್ತೇನೆ, ಬನ್ನಿ. ಲಕ್ಷ್ಮಣ, ಆಗಲಿ, ನಾವು ಸ್ನಾನ ಮಾಡಿ ಬರುತ್ತೇವೆ. ರಾಮಲಕ್ಷ್ಮಣರು ಊಟಕ್ಕೆ ಕುಳಿತಿದ್ದಾರೆ. ಶಬರಿ ಸಂತೋಷದಿಂದ ನೋಡುತ್ತಾ ಪ್ರೀತಿಯಿಂದ ನೀಡುತ್ತಿದ್ದಾಳೆ. ಬಾಳೆಯೆಲೆ, ಹಾಸಿ ಗೆಣಸು, ಬಾಳೆಹಣ್ಣು, ಬೇಲ, ಬಾರಿಹಣ್ಣು, ಬೆಲ್ಲ ಮತ್ತು ಹಸಿರು ದೊನ್ನೆಗಳಲ್ಲಿ ಜೇನನ್ನು ಬಡಿಸುತ್ತಾ, ಶಬರಿ, ಯಾರ ಪುಣ್ಯ ಯಾರಿಗೋ, ನೀವು ನನ್ನ ಅತಿಥಿಗಳು, ಉಂಡು ಸಂತಸದಿ ನಲಿಯಿರಿ. ಲಕ್ಷ್ಮಣ, ಈ ಸೊಗಸಾದ ಊಟ ಯಾರಿಗಾಗಿ ಕಾದಿತ್ತು? ಆ ಪೂಜನೀಯ ಅತಿಥಿ ಯಾರು? ಶಬರಿ ಭಾವುಕಳಾಗಿ, ಆ ನನ್ನ ಅತಿಥಿ ದಶರಥಕುಮಾರ ಸೀತಾರಾಮನ. ಅವನಿಗಾಗಿ 10 ವರುಷದಿಂದ ಕಾಯ್ದಿರುವೆ. ಕಣ್ಕೆಡುವ ಮುನ್ನ ಅವನ ರೂಪ ನೋಡಿ ಆನಂದಿಸಬೇಕೆಂದಿರುವೆ. ಶಾಂತನಿಧಿಯನ್ನು ಕಾಣುವುದೇ ನನಗೆ ಪರಮಶಾಂತಿ. ರಾಮ ಈ ಮಾತುಗಳನ್ನು ಕೇಳುತ್ತಲೇ ರಾಮನ ಕಣ್ಣಲ್ಲಿ ಕಂಬನಿ ತುಂಬಿತು. ತಾಯಿ, ಮನೆ ಬಿಟ್ಟು ಕಾಡುಪಾಲಾದವನನ್ನು ಶಾಂತಿನಿಧಿ ಎಂದು ವರ್ಣಿಸುವೆಯಲ್ಲ. ಶಬರಿ, ನನ್ನ ರಾಮ ಮಹಾತ್ಮ. ಅಂತಹವನನ್ನು ಹಾಗೆ ತೆಗಳಬೇಡ. ನೀನರಿಯೇ ಅವನೆಂಥವನೆಂಬುದನ್ನು. ರಾಮ, ಬೆಚ್ಚಿಬಿದ್ದು ನಾನರಿಯನೆ. ಮತ್ತೆ ಸುಧಾರಿಸಿಕೊಡು. ಹೌದೌದು, ಅವನ ಕಷ್ಟ ನೀನರಿಯೇ. ನಿನ್ನ ಭಕ್ತಿ ಭಾವ ಎಲ್ಲವನ್ನೂ ಮರೆಸಿದೆ. ಶಬರಿ ರಾಮ ಮಾತನಾಡುವುದನ್ನು ಗಮನಿಸುತ್ತಿದ್ದಾಳೆ. ಆಕೆ ಮೌನವಾಗಿ ಸಂದೇಹದಿಂದ ಅವನನ್ನು ನೋಡುತ್ತಿದ್ದಾಳೆ. ಬಿದಿರಿನ ಮಂಚದ ಮೇಲೆ ರಾಮ ಮಲಗಿದ್ದಾನೆ. ನಿದ್ದೆಯ ಮಂಪರಿನಲ್ಲಿ ಕನವರಿಸುತ್ತಿದ್ದಾನೆ. ಲಕ್ಷ್ಮಣ ಚಿಂತೆಯಿಂದ ಅಣ್ಣನನ್ನೇ ನೋಡುತ್ತಿದ್ದಾನೆ. ಶಬರಿ ಗಮನಿಸುತ್ತಿದ್ದಾಳೆ. ರಾಮ ಕನವರಿಸುತ್ತ, ಸೀತೆ, ಸೀತೆ, ಬಾ ಇಲ್ಲಿ. ರಾಕ್ಷಸಾದಮ, ಹೇಳು, ಒಡುಗಚ್ಚುವನು, ನನ್ನ ಸೀತೆ ಎಲ್ಲಿ? ಶಬರಿ ತಕ್ಷಣ ಇವರನ್ನು ರಾಮಲಕ್ಷ್ಮಣರೆಂದು ತಿಳಿದು ಅವನನ್ನು ಅಪ್ಪಿಕೊಂಡು ಮೈದಡುತ್ತಾ, ಶಬರಿ, ರಾಮ, ರಾಮ, ಏಳು, ನನ್ನಪ್ಪ ಹೋದೆ. ನನ್ನ ಮಗಳು ಸೀತೆಗೇನಾಯಿತು? ನನ್ನ ಮುಂದೆ ಮರೆಮಾಚಬೇಡ. ನಿನ್ನನ್ನ ಅರಿಯದೆ. ರಾಮ ಮೆಲ್ಲನೆ ಎದ್ದು, ನಾನೇ ನಿನ್ನ ರಾಮ. ಸೀತೆ ಇಲ್ಲದ ನಿರ್ಭಾಗ್ಯ ರಾಮ. ಸೀತೆಯನ್ನು ಹುಡುಕಲು ನಾವಿಂದು ಅಲೆಯುತ್ತಿದ್ದೇವೆ. ದುಃಖದ ಭಾರದಲ್ಲಿ ಮೂರ್ಛೆ ಹೋಗುವನು. ಲಕ್ಷ್ಮಣ ಅವನನ್ನು ಹಿಡಿದು ಮಲಗಿಸಿ ದುಃಖದಿಂದ, ಲಕ್ಷ್ಮಣ, ಅಜ್ಜಿ, ಸೀತೆಯನ್ನು ಕಳೆದುಕೊಂಡಂದಿನಿಂದ ಅಣ್ಣನ ಸ್ಥಿತಿ ಹದಗೆಡುತ್ತಾ ಇದೆ. ಅವರ ಸ್ಥಿತಿಯನ್ನು ನೋಡಲಾರೆ ಅಳಲು ಪ್ರಾರಂಭಿಸುವನು. ಶಬರಿ, ಸಮಾಧಾನವಾಗಿರು. ಆತ ಮಹಾತ್ಮ, ಆತನಿಗೇನೂ ಆಗದು. ನೀನು ಹೋಗಿ ವಿಶ್ರಾಂತಿ ತೆಗೆದುಕೋ. ಅವನನ್ನು ನಾನು ನೋಡಿಕೊಳ್ಳುತ್ತೇನೆ.
ನಿನ್ನಣ್ಣನಿಗೆ ಏನೂ ಆಗಲಾರದು. ನನ್ನ ಗುರುಮಾತಂಗ ರಿಸಿಯ ದಯೆಯಿಂದ ರಾಮನ ಕಷ್ಟಗಳೆಲ್ಲ ಪರಿಹಾರವಾಗುವುದು. ರಾಮ ಮಂಚದಿಂದ ಮೆಲ್ಲನೆ ಎದ್ದು, ತಾಯೆ, ನನ್ನ ಬಗ್ಗೆ ಚಿಂತಿಸಬೇಡ. ನಿನ್ನ ಆರೋಗ್ಯ ಕೆಡುತ್ತಿದೆ. ವಿಶ್ರಾಂತಿ ತೆಗೆದುಕೋ. ಶಬರಿ, ನಾನು ಹಣ್ಣೆಲೆ, ನನಗಾಗಿ ಮರುಗಬೇಡ. ನನ್ನ ಬದುಕಿನ ಕೆಲಸ ಮುಗಿದಿದೆ. ರಾಮ, ನಿನ್ನೆ ನಾನೊಂದು ಕನಸು ಕಂಡೆ. ರಾವಣನ ಉದ್ಯಾನದಲ್ಲಿ ಸೀತೆ ದುಃಖಿಸುತ್ತಿದ್ದಾಳೆ. ಅವಳ ದುಃಖವನ್ನು ಪರಿಹರಿಸು. ಇಲ್ಲಿಯೇ ಸಮೀಪದಲ್ಲಿ ಋಷ್ಯಮುಖ ಪರ್ವತವಿದೆ. ಅದೇ ಕಿಂದೆ. ವಾಲಿ ಅದರ ರಾಜ. ಅವನ ತಮ್ಮ ಸುಗ್ರೀವ ಅಣ್ಣನಿಂದ ದುಃಖಕ್ಕೀಡಾಗಿದ್ದಾನೆ. ಅವನಿಗೆ ಸಹಾಯ ಮಾಡು. ಅವನು ನಿನಗೆ ಸಹಾಯ ಮಾಡುತ್ತಾನೆ. ದುಃಖಿ ದುಃಖಿಗೆ ಸಹಾಯ ಮಾಡುತ್ತಾರೆ. ನನ್ನ ಚಿಂತೆ ಬಿಡು, ಇನ್ನು ನೀವು ಹೊರಡಲು ಸಿದ್ಧರಾಗಿರಿ. ರಾಮಲಕ್ಷ್ಮಣರು ಹೊರಡಲು ಸಿದ್ಧರಾಗುತ್ತಾರೆ. ಅವರನ್ನು ನೆಟ್ಟ ದೃಷ್ಟಿಯಿಂದ ನೋಡುತ್ತಾ ಶಬರಿ ಕಣ್ಣುಚ್ಚುತ್ತಾಳೆ.